ನಮ್ಮ ಬಸ್ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇಡಮ್ ಈ ಜಂಜಿ ಮನ್ಮಥನ್ ಬಗ್ಗೆ ಏನು ಹೇಳ್ತೀರಾ? ಹೇಳಕ್ಕೆ ಏನಿದೆ, ಇಷ್ಟು ಬೇಗ ಮುಗ್ದೋಯ್ತಾ ಅನ್ನಿಸ್ತು. ನಮ್ಮ ಮನ್ಮಥ ಅಂತೂ ಗ್ರೇಟ್ ಅಪ್ಪ. ಅವನ ಜೊತೆ ಮಾಡಿದ್ರಲ್ಲ ನಮ್ಮ ಹುಡುಗಿರು, ಹಬ್ಬಬ್ಬಾ ಹೇಳೋಕ್ಕಾಗಲ್ಲ ಕಣ್ರಿ. ಒಂದು ನಾಲ್ಕು ಮೇಂಟೈನ್ ಮಾಡಿದ್ದಾರೆ ನಮ್ಮ ಮನ್ಮಥ. ಆಮೇಲೆ ನಮ್ಮ ಮನ್ಮಥ ಏನು ಗೊತ್ತಾ, ಕೆಲಸ ತೆಗಿಯೋದ್ರಲ್ಲಿ ರಾಕ್ಷಸ. ಅವನು ಒಳಗೆ ಒಂಥರ ಇರ್ತಾನೆ, ಹೊರಗಡೆ ಒಂಥರ ಇರ್ತಾನೆ. ಆದರೆ ತುಂಬ ಒಳ್ಳೆ ಕಲಾವಿದ ರೀ, ತುಂಬ ಒಳ್ಳೆ ಕಲಾವಿದ. ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಮನ್ಮಥ ಫಸ್ಟ್ ನನ್ನ ಮಗ ನಾಟಿ ಅತ್ತೆ IT ಸೊಸೆನಲ್ಲಿ. ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಪ್ರಾಜೆಕ್ಟಲ್ಲಿ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೆ ಮೇಡಮ್ಗೆ, ಅದಕ್ಕೆ ತುಂಬ ರಾಕ್ಷಸ ಅಂತಿರ್ತಾರೆ. ಇಲ್ಲ, ತುಂಬ ಒಳ್ಳೆ ಕಲಾವಿದರು ಮೇಡಮು. ಭಾಳ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಒಂದು ಹತ್ತಿರ ಒಂದು 20 to 30 ಎಪಿಸೋಡ್ಸ್ ಮಾಡಿದ್ದೀವಿ ನಾಟಿ ಅತ್ತೆ IT ಸೊಸೆ. ಸೊ ಅಲ್ಲಿಂದ ಮೇಡಮ್ ನಮಗೆ ಭಾಳ ಕ್ಲೋಸ್ ಆಗಿದ್ದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು. ಸೊ ಗೆಳೆಯ, ಏನು ಅನಿಸ್ತು, ನೀನೇ ಮಾತಾಡಿದ? ಚೆನ್ನಾಗಿದೆ. ಸೊ ಎಂಟೈರ್ ಈ ತಂಡಕ್ಕೆ ಒಳ್ಳೇದಾಗಲಿ. ಜಂಜಿ ಮನ್ಮಥ ನೋಡೋಕೆ ಮನ್ಮಥನ್ ಥರನೇ ಇದ್ದಾನೆ. ಸೊ ಈ ಒಂದು 4 ನಾಟಿ ಕೋಳಿಗಳನ್ನ ಹಾಕೊಂಡು ಇದೊಂದು ಹುಂಜ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಕೌಚ್ ಹಾಕೊಂಡು ಒಳ್ಳೆ ಶಾರ್ಟ್ ಫಿಲಮ್ ಮಾಡಿದ್ದೇನೆ. ಸೊ ಹಿಂಗೆ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳನ್ನ ಮಾಡ್ತಾಯಿರೋ ಇನ್ನೊಂದಷ್ಟು ಆರ್ಟಿಸ್ಟ್ಗಳಿಗೆ ಚಾನ್ಸ್ ಕೊಡ್ತಾಯಿರೋ. ನಿನ್ನಿಂದ ಒಂದಷ್ಟು ಜನ ಬೆಳೀಲಿ, ನೀನು ಬೆಳೀತಾ ಇದೆಯಾ. ಒಳ್ಳೆ ವ್ಯಕ್ತಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ಸೊ ಮಚ್. ಸೊ ನಮಸ್ತೆ. ನಾವು ಈ ಜಂಜಿ ಮನ್ಮಥ ಮೂವಿ ತುಂಬಾ ಸ್ಪೆಷಲ್ಲು. ಇನ್ಫ್ಯಾಕ್ಟು ನಾನು ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ, ಡೈರೆಕ್ಟರ್ ಸೀತಾರಾಮು ಸರ್ಗೆ, ಎಂಟೈರ್ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಮತ್ತು ಕಂಗ್ರ್ಯಾಚುಲೇಷನ್ಸು ಮತ್ತು ಥ್ಯಾಂಕ್ಸ್ ಎರಡೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಮತ್ತು ಎಲ್ಲ ಬಂದಿರೋ ಗೆಸ್ಟು ಸಪೋರ್ಟ್ ಮಾಡಿ ಸೊ ಈ ಮೂವಿನ ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ಸಹಕಾರ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ವಿಶೇಷ ವಿಡಿಯೋದ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಹಾರ್ಟ್ಫುಲ್ ರಿಗಾರ್ಡ್ಸ್ ಮತ್ತು ಥ್ಯಾಂಕ್ಸನ್ನು ಹೇಳೋಣ ಅಂತ ಈ ಒಂದು ವಿಡಿಯೋ. ನಾನು ಮೊದಲನೇದಾಗಿ ಒಂದು ಹಾರ್ಟ್ಫುಲ್ ರಿಗಾರ್ಡ್ಸ್ ಮತ್ತು ಒಂದು ಥ್ಯಾಂಕ್ಸ್ನ, ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದು ಮಧು ಅವರು, ನನ್ನ ಹಸ್ಬೆಂಡು. ಯಾಕೆ ಅಂತ ಹೇಳಿದ್ರೆ ಒಂದು ಕಾರಣ ಇದೆ. ಸೊ ಜಂಜಿ ಮನ್ಮಥ ಅನ್ನೋ ಒಂದು ಮೂವಿ ಯಾವತ್ತು ಸ್ಟಾರ್ಟ್ ಆಯಿತು, ಅವತ್ತಿಂದ ಹಿಡಿದು ನಿನ್ನೆ ಆಗಿರೋ ಒಂದು ಪ್ರೀಮಿಯರ್ ಶೋವರೆಗೂ ಇವರ ಒಂದು ಒಲವು, ಪ್ರೀತಿ, ಸಹಕಾರ, ಸಹನೆ ಎಲ್ಲ ಏನಿದೆ ತುಂಬಾ ಹೈ ಝೂಮ್ ಆಗಿತ್ತು. ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಮಧು. ಆ್ಯಂಡ್ ಕಮಿಂಗ್ ಟು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಲೇಬೇಕು. ಸೊ ವಿನಯ್ ಸರು, ವಸಂತ್ ಸರು, ಸೊ ನಮ್ಮ ಜೊತೆ ಒಂದು ಸಹಕಾರ, ಅವರು ಒಂದು ಒಡನಾಟ ತುಂಬಾ ಚೆನ್ನಾಗಿತ್ತು. ಇವಾಗ ಒಂದು ಸಕ್ಸಸ್ಫುಲ್ ಪ್ರೀಮಿಯರ್ ಶೋ ಆಗಿದೆ ಅಂದರೆ ಅವರಿಬ್ಬರು ಕಾರಣ. ಸೊ ಥ್ಯಾಂಕ್ ಯು ಬೋತ್ ಆಫ್ ಯು ಸರ್. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಲೇಬೇಕು, ಶೈನಿಂಗ್ ಸೀತಾರಾಮು ಸರ್. ಸೊ ಅವ್ರದ್ದು ಒಂದು ಇದು ಉಪಸ್ಥಿತಿ ಇಲ್ಲದೆ ಇಲ್ಲಿ ಏನೂ ಆಗ್ತಾ ಇರಲಿಲ್ಲ. ಬಿಕಾಸ್ ಅವರ ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಸೊ ಎಷ್ಟು ಚೆನ್ನಾಗಿ ಒಂದು ಸಪೋರ್ಟು, ಕರೇಜಿಯಸ್ ಆಗಿ ಟೀಮ್ನ ಆರ್ಗನೈಸ್ ಮಾಡೋದಿರಲಿ, DOPನ ಪ್ರೊವೈಡ್ ಮಾಡೋದ್ರಲ್ಲಿ, ಪ್ರತಿಯೊಂದು ಟೆಕ್ನಿಷಿಯನ್ನ ಅರೇಂಜ್ ಮಾಡೋದ್ರಲ್ಲಿ ಅವ್ರ ಪಾತ್ರ ತುಂಬಾ ಅತ್ಯದ್ಭುತವಾದದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಮತ್ತು ಸಪೋರ್ಟು. ಸೊ ನೆಕ್ಸ್ಟ್ ಬರುತ್ತೆ ನಮ್ಮ ಒಂದು ಹೇಳಿಬೋದು ಸಂತೋಷ್ ರಜನಿ, ಎಸ್ ನಮ್ಮ ಫ್ರೆಂಡ್ ಅವರು. ಸೊ ರಜನಿಕಾಂತ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಆ್ಯಂಡ್ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು. ಅವರ ಒಂದು ನಿನ್ನೆ ಉಪಸ್ಥಿತಿ ಈ ಪ್ರೋಗ್ರಾಮ್ ಮಾಡೋದ್ರಲ್ಲಿ ತುಂಬಾ ಅವ್ರ ಎನ್ಕರೇಜ್ಮೆಂಟು, ಒಂದು ಪ್ರೋತ್ಸಾಹ ಕೊಟ್ರಲ್ಲ, ಸಪೋರ್ಟು ತುಂಬಾ ಅದು ನಾವು ರಿಗಾರ್ಡ್ಫುಲ್ ಅವ್ರಿಗೆ. ಈ ಒಂದು ಪ್ರೋಗ್ರಾಮ್ನ ನೆಕ್ಸ್ಟ್ ಲೆವೆಲ್ಗೆ ಒಂದು ಮಾಡೋದ್ರಲ್ಲಿ ಮೋಟಿವೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ಥ್ಯಾಂಕ್ ಯು ಸಂತೋಷ್ ಸರ್. ಆಮೇಲೆ ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಟಿಸ್ಟ್ ಬಗ್ಗೆ. ಸೊ ಆರ್ಟಿಸ್ಟ್ ಅವರು 4 ಜನ ಆ್ಯಕ್ಟ್ರೆಸ್ಗಳು ಯಾರಿದ್ದಾರೆ, ಸೊ ಅವರಂತೂ ಜೀವ ತುಂಬಿದ್ದಾರೆ. ಇನ್ಫ್ಯಾಕ್ಟ್ ಅವರೊಂದು ಹಾರ್ಟನ್ನು ಕೊಟ್ಟಿದ್ದಾರೆ. ಸೊ ಫುಲ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಮೂವಿನ ತೊಗೊಂಡೋಗೋದ್ರಲ್ಲಿ ಆರ್ಟಿಸ್ಟ್ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೆಕ್ನಿಷಿಯನ್ ಟೀಮ್ ಅಂತ ಬಂದಾಗ DOP ಟೀಮ್ ಅವರು ಫೋಟೋ ವಿಜುವಲ್ಸ್ನ ತರೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ, ಅದೆಲ್ಲ ನೀವು ನೋಡ್ತಾ ಇದ್ದೀರಾ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ಮ್ಯೂಸಿಕ್ ಕೊಟ್ಟಂಥ ಅಲೆಕ್ಸ್ ಸರ್ಗೆ ಮತ್ತು ಎಲ್ಲ ಕಲರಿಸ್ಟು, ಎಡಿಟ್ ಮಾಡಿದವ್ರಿಗೆ ಎಲ್ರಿಗೂ, ನಮ್ಮ ಟೆಕ್ನಿಷಿಯನ್ ಟೀಮ್ ಅವ್ರಿಗೆ ನಮ್ಮ ಒಂದು ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಹೇಳಬೇಕು ಅಂದರೆ, ನಿನ್ನೆ ಉಪಸ್ಥಿತಿ ಇದ್ದ ಎಲ್ಲ ಒಂದು ಗೆಸ್ಟ್ಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಖ್ಯಾತ ನಿರ್ದೇಶಕರಾದ ವಿಕ್ಟರಿ ವಾಸು ಸರ್. ಸೊ ಮಧು ಅವರ ಸ್ನೇಹಿತರು ಕೂಡ ಅವರು. ಸುಮಾರು ಹಿಟ್ ಮೂವೀಸ್ನ ಕೊಟ್ಟಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಜಗೇಶ್ ಅವರ ಕೊಡಗನ ಕೋಳಿ ನುಂಗಿದ್ದ,
ಶಿಷ್ಯ ಮೂವಿ, ಆಮೇಲೆ ಡಬಲ್ ಡೆಕ್ಕರು, ಈ ತರ ಆಕ್ಟರ್ ಆಗಿ ಬಂದ್ರೆ ಎಷ್ಟೊಂದು ನಟನೆ ಮಾಡಿದ್ದಾರೆ ಅವರು. ತುಂಬಾ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ, ಇವಾಗ ಸೀರಿಯಲ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ, ಮೂವೀಸ್ ಅಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಒಂದು ಜೆನ್ಸಿ ಮನ್ಮತ ಪ್ರೀಮಿಯರ್ ಶೋಗೆ ಬಂದು ಅವ್ರ ವಿಶಸ್ ಬ್ಲೆಸ್ಸಿಂಗ್ಸ್ ನ ಕೊಟ್ರಲ್ಲ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೇಳಬೇಕು ಅಂದ್ರೆ ಶಿಲ್ಪಾ ಶ್ರೀನಿವಾಸ್ ಸರ್ ಬಗ್ಗೆ ಹೇಳಲೇಬೇಕು. ಸೊ ಲೈಕ್ ಅವ್ರದ್ದೊಂದು ಉಪಸ್ಥಿತಿ ತುಂಬಾನೇ ನಮಗೆ ಹೊಸ ಒಂದು ಲೈಕ್ ಉತ್ಸಾಹನ ತಂದ್ಕೊಡ್ತು. ಯಾಕಂದ್ರೆ ಅವರು ಬಂದು ಉಪೇಂದ್ರ ಮೂವಿದ ಬ್ಲಾಕ್ ಬಸ್ಟರ್ ಉಪೇಂದ್ರ ಮೂವಿ ಪ್ರೊಡ್ಯೂಸರ್ ಅವರು. ಸೊ ಅವರ ಒಂದು ಉಪಸ್ಥಿತಿ ಮೂವಿ ನೋಡಿದ್ಮೇಲೆ ಅವರು ವ್ಯಕ್ತಪಡಿಸಿದ್ದಂತ ಕೆಲವು ಮಾತುಗಳು, ಇದು ಬರೀ ಸಾಧಾರಣ ಶಾರ್ಟ್ ಫಿಲಮ್ ಅಲ್ಲ, ಮೂವಿ ಲೆವೆಲಿಗೆ ಮಾಡಿದೀರಾ ಅಂತ ಎಲ್ಲ ವ್ಯಕ್ತಪಡಿಸಿದ್ರು. ಅವರು ಬಿಗ್ ಮೂವೀಸ್ ಕೊಟ್ಟಿದ್ದಾರೆ ಅವರು ಪ್ರೊಡಕ್ಷನ್ ದಲ್ಲಿ. ರಿಯಲಿ ಅವರು ಎಲ್ಲ ಬಂದಿದ್ದಕ್ಕೆ ನಿಜವಾಗ್ಲೂ ನಮ್ಮ ಪ್ರೋಗ್ರಾಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ವಲ್ಪ ಹೈಲೈಟ್ ಆಯ್ತು. ಸೊ ಆಮೇಲೆ ಎ ಫಿಲಂ ಪ್ರೊಡ್ಯೂಸರ್ ಆದ ಆಕ್ಚುಲಿ ಬಿ ಜಗನ್ನಾಥ ಬ್ಲೆಸ್ಸಿಂಗ್ಸ್ ಇಂದ ಪ್ರೊಡ್ಯೂಸ್ ಆಗಿ ಬಂದಂತ ರಜನಿಕಾಂತ್ ಅವರು ಇದ್ರು. ಅವರು ಒಂದು ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್ ನ ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಅಂಡ್ ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ಮ ಟೆಡಿಬೇರ್ ಮೂವಿ ನಮ್ಮ ಒಂದು ಸುಪ್ರೀಂ ಹೀರೋ ಭಾರ್ಗವ್ ಸರ್ ಕೂಡ ಉಪಸ್ಥಿತಿ ಇದ್ರು. ಸೊ ಅವ್ರದ್ದು ಒಂದು ವಿಶಸ್ ಬ್ಲೆಸ್ಸಿಂಗ್ಸು ಮತ್ತೆ ಕಂಟೆಂಟ್ ಮಾಡಿರೋ ರೀತಿ ಬಗ್ಗೆ ಒಂದು ವಿಶೇಷ ವಿಶ್ಲೇಷಣೆ ಕೊಟ್ಟರು ಅವರು. ಲೈಕ್ ಒಂದು ಶೂಟ್ಸ್ ಹೆಂಗೆಲ್ಲ ಆಂಗಲ್ ಶೂಟ್ ಮಾಡಿದ್ರೆ ಒಂದು ಫುಟೇಜ್ ನ ತೆಗಿಬಹುದು ಅನ್ನೋದ್ರ ಬಗ್ಗೆ ಅವರ ಒಂದು ಸಜೆಷನ್ಸ್ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಂಡ್ ಪ್ರತಾಪ್ ಸಿಂಹ ರೆಡ್ಡಿ, ದ ಚಾರ್ಮಿಂಗ್ ಸ್ಟಾರ್ ಐಕಾನ್. ಸೊ ಅವರು ಅಷ್ಟೇ ತುಂಬಾನೇ ಲೈಕ್ ಮೂವಿನ ತುಂಬಾ ಅವರು ಸ್ಪೆಷಲ್ ಆಗಿ ನೋಡಿ ಎದ್ದು ನಿಂತು ಅವರೊಂದು ರಿಗಾರ್ಡ್ಸ್ ನ ವ್ಯಕ್ತಪಡಿಸಿದ್ರು. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ, ಒಳ್ಳೆ ಪ್ರಯತ್ನ ಮಾಡಿದೀರಾ, ಆರ್ಟಿಸ್ಟ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲ ಸೇರಿ ಹೊರಗಡೆ ಬಂದಿರೋಂಥ ಈ ಚಿತ್ರ ತುಂಬಾ ಅದ್ಭುತವಾಗಿದೆ, ನೆಕ್ಸ್ಟ್ ಮೂವೀಸ್ ಮಾಡಿ ಸಕ್ಸಸ್ಫುಲ್ ಆಗಲಿ ಅಂತ ಅವರ ಒಂದು ವಿಶಸ್ನು ಕೂಡ ನಮಗೆ ಶೇರ್ ಮಾಡಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೂ ಥ್ಯಾಂಕ್ಸ್ ಸರ್. ಅಂಡ್ ನೆಕ್ಸ್ಟ್ ಹೇಳ್ಬೇಕು ಯೂಟ್ಯೂಬ್ ಬಂದ್ರೆ ಯೂಟ್ಯೂಬ್ ಸ್ಟಾರ್ಸ್, ಇವಾಗ ಪ್ರೆಸೆಂಟ್ ಯೂಟ್ಯೂಬ್ ಸ್ಟಾರ್ಸ್ ಅವರಲ್ಲ. ಸೊ ಕಲಾಕಾರ ಸುಪ್ರೀತ್ ಗೌಡ ಅವರು ಕೂಡ ಅವರ ಒಂದು ಪ್ರೀತಿ ಮತ್ತೆ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ತುಂಬಾ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದೀರಾ, ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ಅವರು ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಪ್ರೀಮಿಯರ್ ಶೋ ಅಲ್ಲಿ ಒಂದು ಹೈಲೈಟ್ ಆಗಿ ಅವರು ಕೂಡ ಇದ್ರು. ನೆಕ್ಸ್ಟ್ ಇದೇ ಯೂಟ್ಯೂಬ್ ಅಲ್ಲಿ ಲೈಕ್ ಸಪೋರ್ಟಿಂಗ್ ರೋಲ್ ಅಲ್ಲಿ ಮಿಂಚ್ತಿರುವಂತ ಚಾರ್ಲಿ ಸರ್, ಅಂಜನಾ ಮ್ಯಾಮ್, ಸೊ ಅವರು ಕೂಡ ನಮ್ಗೆ ಒಳ್ಳೆ ಸಜೆಷನ್ಸ್ ಕೊಟ್ರು. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ರು. ಸೊ ಅದು ಒಂದು ತುಂಬಾ ಖುಷಿ ತಂತು. ನೆಕ್ಸ್ಟ್ ಬಿಗ್ ಬಾಸ್ ಖ್ಯಾತಿಯ ನವಾಜ್ ಅವರು, ಸೊ ಅವರು ಒಂದು ಹುಕ್ ಸ್ಟೈಲ್ ಏನಿದೆ ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಹೇಳ್ತಾರೆ, ಅವ್ರದ್ರ ಹುಕ್ ಸ್ಟೈಲ್ ಅಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ರೀಲ್ ಅಲ್ಲಿ ನಾವು ಎಲ್ಲ ಶೇರ್ ಮಾಡಿದಾಗ. ಸೊ ಅವರೊಂದು ವಿಭಿನ್ನ ರೀತಿಯಲ್ಲಿ ವಿಶಸ್ ಒಂದು ನೆಕ್ಸ್ಟ್ ಲೆವೆಲ್ ಹೈಲೈಟ್ ನ ತಂದು ಮಾತಾಡಿದ್ದಾರೆ. ನಮ್ಮ ಒಂದು ಇದರಲ್ಲಿ ಫಂಕ್ಷನ್ ಗೆ ತುಂಬಾ ಹೈಲೈಟ್ ಆಗಿ ಮಾತಾಡಿದ್ರು. ರಿಯಲಿ ಹೌದು, ಎಲ್ಲಾರ್ಗು ಎದ್ದು ಎಬ್ಸಿದ್ರು. ಸೊ ತುಂಬಾ ಚೆನ್ನಾಗಿ ಒಂದು ಪ್ರೋಗ್ರಾಮ್ ನ ಬೇರೆ ಶೇಡ್ಸ್ ಗೆ ತಗೊಂಡೋದ್ರು. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್. ಸೊ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಿನ್ನೆ ಬಂದಂತ ಎಲ್ಲ ಅತಿಥಿಗಳಿರ್ಬೋದು, ಎಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ನಮ್ಮ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಿರೂಪಿಸ್ಕೊಟ್ಟ ಬೃಂದಾ ಅವರಿಗೂ, ಆಂಕರ್ ಬೃಂದಾ ಅವರಿಗೆ ನಮ್ಮ ಒಂದು ರಿಗಾರ್ಡ್ಸ್ ನ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀವಿ. ಅಂಡ್ ನಿಮ್ಮೆಲ್ಲ ಸ್ನೇಹಿತರಿಗೂ ಎಲ್ಲ ಅತಿಥಿಗಳಿಗೂ ನಮ್ಮ ಒಂದು ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಬಾಸ್ ಸ್ಟುಡಿಯೋದಿಂದ ಬರ್ತಾ ಇರೋ ಜೆನ್ಸಿ ಮನ್ಮತ ಮೂವಿನ ಎಲ್ಲರೂ ನೋಡಿ ಲೈಕ್ ಪ್ರೀತಿಸಿ ಸಹಕರಿಸಿ ಅದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಅಂತ ಕೇಳ್ಕೊಂತೀವಿ. ನಮ್ಮ ಬಾಸ್ ಅಷ್ಟೇ ಅಲ್ಲ, ಎಸ್ ಬಾಸ್ ಸ್ಟುಡಿಯೋ ಇದೆ, ನಮ್ಮ ಬಾಸ್ ಸ್ಟುಡಿಯೋ ಇದೆ, ಎರಡಕ್ಕೂ ಲೈಕ್ ಮಾಡಿ, ಸಜೆಸ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನಿಮ್ಮೆಲ್ಲರ ಪ್ರೀತಿ ತುಂಬಾ ಮುಖ್ಯವಾದದ್ದು, ಅಮೂಲ್ಯವಾದದ್ದು. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.